ಅಂಕೋಲಾ ತಾಲೂಕಿನ ಬಂದರುಬೇಳ ಸರ್ಕಾರಿ ಕನ್ನಡ ಶಾಲೆಯ ಅಮೃತ ಮಹೋತ್ಸವ 2 ದಿನಗಳ ಕಾಲ ಅದ್ದೂರಿಯಾಗಿ ಸಂಪನ್ನಗೊಂಡಿದ್ದು, ಶಾಸಕ ಶಿವರಾಮ್ ಹೆಬ್ಬಾರ್, ಪದ್ಮಶ್ರೀ ಪುರಸ್ಕೃತೆ ಸುಕ್ರಿಗೌಡ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಅಂಕೋಲಾ ತಾಲೂಕಿನ ಬಬ್ರುವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂದರಬೇಳದ ಶಾಲೆ ಸ್ಥಾಪನೆಯಾಗಿ 75 ವರ್ಷಗಳಾಗಿದ್ದು, ಆ ಶಾಲೆಯ ಅಮೃತ ಮಹೋತ್ಸವ ಸಮಾರಂಭ ಡಿಸೆಂಬರ್ 22 ಮತ್ತು ಡಿಸೆಂಬರ್ 23ರಂದು 2 ದಿನಗಳ ಕಾಲ ಅದ್ದೂರಿಯಾಗಿ ಆಚರಣೆಗೊಂಡಿತು. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತಿತರ ಅತಿಥಿ ಗಣ್ಯರನ್ನ ಬೃಹತ್ ಸ್ವಾಗತ ಕಮಾನಿನ ಬಳಿ ಮುತ್ತೈದೆಯರು ಪೂರ್ಣಕುಂಭ ಮೇಳದೊಂದಿಗೆ ಸ್ವಾಗತಿಸಿದರು. ವಾದ್ಯ ಮೇಳದೊಂದಿಗೆ ವೇದಿಕೆಯತ್ತ ಮೆರವಣಿಗೆ ಸಾಗಿತ್ತು. ಹಿರಿಯರಿಗೆ ಶಾಲಾ ಪುಟಾಣಿಗಳು ಪುಷ್ಪದಳ ಎರಚಿ ಪ್ರೀತಿಯ ಸ್ವಾಗತ ಕೋರಿದ್ರು. ಜಿಲ್ಲಾಡಳಿತ, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘ, ಅಮೃತ ಮಹೋತ್ಸವ ಸಮಿತಿ ಬೆಳ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಬ್ರುವಾಡ ಬಂದರ ಬೆಳ ಇದರ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಇವರು ಪದ್ಮಶ್ರೀ ಪುರಸ್ಕೃತೆ ಸುಕ್ರಿಗೌಡ ಮತ್ತಿತರರೊಂದಿಗೆ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಶಾಲೆಯು ಸುದೀರ್ಘ 75 ವರ್ಷಗಳಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಗಿರುವ ಹಿರಿಯರು ಮತ್ತು ಶಿಕ್ಷಕರ ಸೇವೆ ನೆನೆದು ಗುರುವಿನ ಮಹತ್ವ ತಿಳಿಸಿ ನಾವೆಲ್ಲ ನಮ್ಮ ಶಾಲೆ ಎಂಬ ಅಭಿಮಾನ ಬೆಳೆಸಿ ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. 75 ವರ್ಷಗಳ ಇತಿಹಾಸ ಒಂದು ಶಾಲೆಗೆ ಅದೊಂದು ಸಣ್ಣ ಇತಿಹಾಸ ಅಲ್ಲ. ಈ ಶಾಲೆ ದೇವರದಲ್ಲಿ ಅದೆಷ್ಟು ಮಕ್ಕಳು ತಮ್ಮ ಜೀವನದ ಯಶೋಗಾಥೆಯನ್ನ ಮುಗಿಸಿ ಕುಟುಂಬಕ್ಕೆ ಆಶ್ರಯದಾತರಾಗಿ, ಸಮಾಜಕ್ಕೆ ಪ್ರೇರಣೆಯಾಗಿ, ಅನೇಕ ಸಮಾಜಮುಖಿ ಕೆಲಸ ಮಾಡತಕ್ಕಂಥ ನಾಗರಿಕರಾಗಿ ಇನ್ನೆಷ್ಟೋ ಜನ ತಂತನ್ನ ಜೀವನದಲ್ಲಿ ಈ ಶಾಲೆಯ ಸ್ಮರಣೆಯನ್ನು ಸ್ಮರಿಸ್ತಾ ಬದುಕಿನ ಎತ್ತರದ ಸ್ಥಾನಕ್ಕೆ ಇವತ್ತು ತಲುಪಿದ್ದಾರೆ. ಅನೇಕ ಶಿಕ್ಷಕರು ಈ ಶಾಲೆಗೆ 75 ವರ್ಷಗಳ ಹಿಂದೆ ಅಮೃತ ಮಹೋತ್ಸವ ಸ್ಮರಣ ಸಂಚಿಕೆಯನ್ನ ಪದ್ಮಶ್ರೀ ಸುಕ್ರಿಗೌಡ ಲೋಕಾರ್ಪಣೆಗೊಳಿಸಿ ಶುಭ ಕೋರಿದರು. ಗೋಖಲೆ ಸೆಂಟನರಿ ಕಾಲೇಜಿನ ಪ್ರಾಚಾರ್ಯರಾದ ಎಸ್.ವಿ. ವಸ್ತ್ರದ, ಬೊಬ್ರುವಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಾಂತ ನಾಯ್ಕ್, ಹಿರಿಯ ನಿವೃತ್ತ ಶಿಕ್ಷಕ ಮಹಾದೇವ ನಾಯ್ಕ್ ಮಾಸ್ತರ್, ನೋಟರಿಗಳ ಸಂಘದ ಜಿಲ್ಲಾಧ್ಯಕ್ಷ ನಾಗಾನಂದ ಬಂಟ ಮಾತನಾಡಿದರು. ಶಾಲೆಯ ಮುಖ್ಯೋಧ್ಯಾಪಕ ವಾಮನ ಅಗೇರ್, ಸ್ಥಳೀಯ ಗ್ರಾಮ ಪಂಚಾಯತ್ ಪಿಡಿಒ ನಾಗೇಂದ್ರ ನಾಯ್ಕ್, ಸದಸ್ಯೆ ಪ್ರಭಾ ಮೋಹನ್ ನಾಯ್ಕ್, ಅಂಕೋಲಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಭಾಸ್ಕರ್ ನಾರ್ವೇಕರ್, ಪ್ರಮುಖರಾದ ರಾಜೇಂದ್ರ ನಾಯ್ಕ್, ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎನ್ ನಾಯಕ್, ಶಿಕ್ಷಣ ಸಂಯೋಜನಾಧಿಕಾರಿ ಬಿಎಲ್ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯ ಅಮೃತ ಮಹೋತ್ಸವ ಸಮಿತಿ ಅಧ್ಯಕ್ಷ ರವಿ ಬಿ ನಾಯ್ಕ್ ಉಪಸ್ಥಿತರಿದ್ದರು. ಅಮೃತ ಮಹೋತ್ಸವ ಸಮಿತಿಯ ವತಿಯಿಂದ ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತು ಪದ್ಮಶ್ರೀ ಸುಕ್ರಿಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಂಘಟಕ ಪ್ರಮುಖ, ಶಾಲೆಯ ಹಳೆಯ ವಿದ್ಯಾರ್ಥಿ ಮತ್ತು ವಕೀಲ ಉಮೇಶ್ ನಾಯ್ಕ್ ಸ್ವಾಗತಿಸಿದರು. ಮಂಜುನಾಥ್ ಡಿ ನಾಯ್ಕ್ ವಂದಿಸಿದರು. ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಕಾವ್ಯ ಸಂಗಡಿಗರು ಪ್ರಾರ್ಥನೆ ಹಾಗೂ ಸ್ವಾಗತ ಗೀತೆ ಹಾಡಿದರು. ಶಿಕ್ಷಕ ಬಾಲಚಂದ್ರ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದರು. ಅಮೃತ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು, ಸ್ಥಳೀಯ ಪ್ರಮುಖರು, ಶಾಲೆಯ ಶಿಕ್ಷಕರು, ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು, ಇತರೆ ಗಣ್ಯರು ಮತ್ತು ಸಾರ್ವಜನಿಕರು ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಹಲವು ಗಣ್ಯರು ಹಾಗೂ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವಸ್ತು ಪ್ರದರ್ಶನ, ಸಂಗೀತ, ರಸಮಂಜರಿ, ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ 2 ದಿನಗಳ ಕಾಲ ಎಲ್ಲರೂ ಸೇರಿ ನಡೆಸಿಕೊಟ್ಟ ಬೇರೆ ಬೇರೆ ಕಾರ್ಯಕ್ರಮಗಳು ಊರಿನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿದಂತಿತ್ತು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.